ಎಲ್ಲರಿಗೂ ಒಂದು ಸೆಕೆಂಡ್ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರಿಗೂ ಒಂದು ಸೆಕೆಂಡ್ ಜೈ ಶ್ರೀರಾಮ್. ಇವತ್ತೇನು ಪ್ಲ್ಯಾನ್ ಅಂತಂದರೆ, ಇವತ್ತು ವೀಕೆಂಡ್ಸ್ ಇರೋದ್ರಿಂದ ಗೋಯಿಂಗ್ ಟು ಸಕಲೇಶ್ಪುರ ವಿತ್ ಮೈ ರಾಕಿ. ಇದು ಕರೆಕ್ಟ್. ಇವತ್ತು ರಾಕಿ ಜೊತೆ ಸಕಲೇಶ್ಪುರಕ್ಕೆ ಹೊರಟ್ವಿ. ಟೈಮ್ ಒಂದು 7 o'clock ಹತ್ತಿರ ಟೈಮ್ ಆಗೈತೆ. ಲೆಟ್ಸ್ ಗೋ ಟು ದ ಕುಶಾಲನಗರಕ್ಕೆ ಹೋಗೋದಂತ ಪ್ಲ್ಯಾನ್ ಮಾಡ್ಕೊಂಡು ಕುಶಾಲನಗರ ಕ್ಯಾನ್ಸಲ್ ಆಯಿತು. ಜಸ್ಟ್ ಅದ್ರಲ್ಲಿ ಅಲ್ಲಿಂದ ಹೋಯ್ತು ಮಡಿಕೇರಿ. ಇವತ್ತು ಮಡಿಕೇರಿಲಿ ಏನೇನು ಸಿಗ್ತದೆ ಸ್ಪೆಷಲ್ ಆಗಿಲ್ಲ ಪ್ರತಿಯೊಂದು ತಿಳಿಸ್ಕೊಂಡು ತಿರುಗುಗಳಿಗೆಲ್ಲ ಹೇಳ್ಕೊಂಡು ಹೋಗೋಲ್ಲ. ಏನೇನು ಸಿಗ್ತದೆ, ಏನೇನು ಆಯ್ತದೆ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇನ್ನೊಂದು ನಿಮಗೆ ಏನು ವಿಷಯ ಹೇಳಬೇಕು ಅಂತ ಅಂದ್ಕೊಂಡ್ರೆ, ನಾನು ಈ ಚಾನಲ್ ನೇಮ್ನ ಚೇಂಜ್ ಮಾಡ್ತಾಯಿದ್ದೀನಿ. ಏನು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಜೊತೆಗೆ ಇವತ್ತು ನೇಮ್ ಚೇಂಜ್ ಮಾಡ್ತೀನಿ ಅಂತಂದರೆ, ನೇಮ್ ಚೇಂಜ್ ಬಂದು ಸ್ವಲ್ಪ ಡಿಫ್ರೆಂಟಾಗಿ ಇಡೋದ ಅಂತ ಅಂದ್ಬಿಟ್ಟು ಪ್ರಿಪೇರ್ ಆಯ್ತಾಯಿದ್ದೀನಿ. ಏನಕ್ಕಂತ ಅಂದರೆ, ನೇಮಿಂದ ಅದಕ್ಕೆ ಅರ್ಥನೇ ಇರಬೇಕು. ಜೊತೆಗೆ ನನ್ನ ಕನಸುಗಳು, ನಿಮ್ಮ ನಿಮಗೆ ಏನೇನು ತೋರಿಸ್ಬೇಕು ಅಂದ್ಕೊಂಡಿದ್ದೀನೋ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ರಿಕವರಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ತಿರುಗು ಅಂತಂದರೆ, ನೇಮ್ ಬಂದು ಲೈಫ್ ಸ್ಟೈಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ಇದನ್ನು ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಏನಕ್ಕಂತಂದರೆ, ಲೈಫ್ ಸ್ಟೈಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ಚಾನಲ್ ತಿರ್ಗಾ ಇದೇ ನೇಮು ಏನು ಮನೀಶ್ ರಘುವೀರ್ ನಾಟ್ ಫೈ ಅಂತ ಇತ್ತು, ಅದೇ ನೇಮ್ ಚೇಂಜ್ ಆಯ್ತಿರೋದ್ರಿಂದ ಗೋಯಿಂಗ್ ಟು ಲೈಫ್ ಸ್ಟೈಲ್ ಕನ್ನಡಿಗ ಅಂತ ಅಂದ್ಬಿಟ್ಟು ನೇಮ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ತಿರ್ಗಾ ಹೆಲ್ಮೆಟ್ಗಳೆಲ್ಲ ಕ್ಯಾರಿ ಮಾಡಬೇಕು. ಅದಕ್ಕೋಸ್ಕರ ಫಸ್ಟು ಪ್ರಿಪೇರ್ ಹೆಲ್ಮೆಟ್ ಮತ್ತು ಗೋಪ್ರೋ ಫಿಟ್ ಮಾಡಬೇಕು. ಗೋಪ್ರೋ ಫಿಟ್ ಮಾಡಿ ಹೆಲ್ಮೆಟ್ನ ಫಿಕ್ಸ್ ಮಾಡ್ಕೊಂಡು ತಿರ್ಗಾ 2 ನೇಮ್ ಚೇಂಜ್ ಆಯ್ತೈತೆ. ಇನ್ನೇನು ಅಂತಂದರೆ, ಇದು 2 ನೇಮ್ ಏನೇನು ಚೇಂಜ್ ಆಯ್ತಿರೋದು ಅಂತಂದರೆ, ಮೋಟೋ ಬ್ಲಾಗ್ದು ನೇಮ್ ಚೇಂಜ್ ಆಯ್ತೈತೆ, ಜೊತೆಗೆ ಇದ್ರದ್ದು ಚೇಂಜ್ ಆಯ್ತೈತೆ. ಲೈಫ್ ಸ್ಟೈಲ್ ಅಂತ ಅಂದ್ಬಿಟ್ಟು ನೇಮ್ ಬರ್ತೈತೆ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ. ತಿರ್ಗಾ ಎಲ್ಲ ಇದು ಐ ಥಿಂಕ್ ಲಾಂಗ್ ಆಗ್ಬೋದು. ಐ ಥಿಂಕ್ ಇದು ಎಪಿಸೋಡ್ ಥರ ಮಾಡ್ತೀನಿ. ಎಲ್ಲರಿಗೂ ತಿರ್ಗಾ 1 ಸೆಕೆಂಡ್ ಚೇಂಜ್ ಆಯ್ತೈತೆ ಪ್ಲ್ಯಾನ್ಸ್. ಸಕಲೇಶ್ಪುರ ಬೇಡ. ಏನಕ್ಕಂತಂದರೆ, ಸುಮಾರು ಇನ್ನೂ 4-5 ಜನ ರೈಡರ್ಸ್ಗಳು ಹೋಯ್ತು ಅಂತಂದರೆ ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು ಚೇಂಜಿಂಗ್ ದ ಪ್ಲ್ಯಾನ್ಸ್. ಅಂದರೆ ಅಲ್ಲಿಗೆ ಹೋಯ್ತು ಅಂತಂದರೆ ಆಲ್ಟ್ ಆಗೋಕ್ಕೆ ಇಲ್ಲ ಅಂತಂದ್ರು 2-3 days ಆಲ್ಟ್ ಆಯಿತು ಅಂತಂದರೆ ಚೆನ್ನಾಗಿ ಪ್ಲೇಸ್ ನೋಡ್ಬೋದು. ಬರೋ ಮಟ್ಟಿಗೆ ಹೋಗೋಕ್ಕಾಗಲ್ಲ. ಚೇಂಜಿಂಗ್ ದ ಪ್ಲ್ಯಾನ್ಸ್ ಟು BR Hills ಪ್ಲ್ಯಾನ್ಸ್ ಆಗೈತೆ. ತಕ್ಷಣ ಚೇಂಜ್ ಆಯಿತು. ಅದಕ್ಕೋಸ್ಕರ ಏನಂತಂದರೆ ರೈಡರ್ಸ್ಗಳು ಚೆಂದ ಅದು ಹೋಗೋಕ್ಕೆ, ಸಕಲೇಶ್ಪುರ ಲಾಂಗ್ ಹೋಗೋಕ್ಕೆ ಬೆಸ್ಟು. Guys, we are finally BR Hills ಕಟ್ಟದ ವ್ಯೂ ಪಾಯಿಂಟ್. ಸಾಕಾಗೈತಲ್ಲ. ಏನೋ ವೀಕೆಂಡ್ಸಲ್ಲಿ ಬಂತು ಅಂತಂದರೆ ಒಂಥರ ಲೈಫ್ ಆಫ್ ಪೀಸ್ ಅಂತೀವಲ್ಲ, ಹಂಗೆ ಸಾಕು. ಈ ಥರ ವೀಕ್ಲಿ ಡೈಲಿ ರೈಡ್ಸ್ ಹೋಯ್ತು ಅಂತ ಸಾಕಾಗಿರ್ತದೆ. ಪ್ಲೇಸ್ ಮಾತ್ರ ಸಾಕಾಯ್ತು. ಬರೀ ಏನು ಸಿಕ್ಕಾನಿಲ್ಲ. ಬರೇ
ಹಂದಿಗಳೇ ಕಾಣಿಸ್ತಿದೆ ಹೊರತು ಆನೆಗಳಿದ್ರೆ ಆನೆಗಳು ವಾಶ್ರೂಮ್ ಮಾಡ್ಬಿಟ್ಟು ದತ್ತಿ ಅಂತಲೇ ಹೇಳ್ಬೋದು. ಟಾಯ್ಲೆಟು ವಾಶ್ರೂಮ್ ಮಾಡ್ಬಿಟ್ಟು ಹೋಗಿರೋದು. ಜಾಗ ಕೂಡ ಸಿಗ್ತದೆ ಅಷ್ಟೇ, ಏನು ಹತ್ಬಿಟ್ರೆ ಫಾರೆಸ್ಟಲ್ಲಿ ಏನೂ ಸಿಗ್ತಾಯಿಲ್ಲ. ಈಗ ಒಂದು ವಾಟರ್ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕೆ ಸಾಕಾಗೈತೆ ಪ್ಲೇಸ್ ಮಾತ್ರ. ಕೇಗುಡಿ ಫಾರೆಸ್ಟ್ BR ಹಿಲ್ಸ್ ಮುಗಿಸ್ಕೊಂಡು ನೆಕ್ಸ್ಟು ಕೇಗುಡಿ ಫಾರೆಸ್ಟ್ ಬಂದು ವಿಸಿಟಿಂಗ್ ಮಾಡಾಯಿತು. ಕಟ್ಟ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಅದು ಸಿಂಗಲಾಗಿ ಬರಬೇಕಲ್ಲ, ಅದು ಸಾಗ, ಅದು ಮೀಟ್ರ್ ಆಫು. ಲೈಫಲ್ಲಿ ಒಬ್ಬರೇ ಬಂತು ಅಂದ್ರೆ ಥ್ರಿಲ್ ಆಗಿರ್ತದೆ ಮಾತ್ರ. BR ಹಿಲ್ಸಿಂದ ಕೇಗುಡಿ ಫಾರೆಸ್ಟ್ಗೆ ವಿಸಿಟ್ ಮಾಡಿ ಸಾಕಾಗೈತೆ ಪ್ಲೇಸ್ಗಳು ಮಾತ್ರ. ಲೈಟಾಗಿ ಏನಾದ್ರು ಇದರಿಂದ ಬಂತು ಅಂದರೆ ಅಷ್ಟೇ. ಅದು ಆದರೆ ಒಬ್ಬರೇ ಬರಬೇಕು ರೈಡರಲ್ಲಿ, ಸಾಕಾಗೈತೆ ಎಂಟರ್ಟೈನ್ಮೆಂಟ್.